ಫ್ರೆಂಡ್ಸ್, ಇವತ್ತು ನಾವು ಶೇಂಗಾ ಸಾರು ಮಾಡ್ಕೊಳಕತ್ತೀವಿ ರೀ. ಶೇಂಗಾ ಸಾರಿಗೆ ಏನು ಬೇಕು ಅಂತ ಹೇಳ್ತೀನಿ ಬರ್ರಿ. ಫಸ್ಟ್ ನಾವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿವಿ ರೀ. ಕರಿಬೇವು ರೀ ಒಣಗಿ ಹೋಗೈತಿ, ಅದೇ ಕರಿಬೇವು ಯೂಸ್ ಮಾಡಕತ್ತೀನಿ ರೀ. ಆಮೇಲೆ ಕೊತ್ತಂಬರಿ ಸೊಪ್ಪು ರೀ, ಇದು ಶೇಂಗಾ ಪೌಡ್ರು. ನೆಕ್ಸ್ಟು ಟೊಮೆಟೊನ ನಾವು ಹೆಚ್ಚಿಲ್ರಿ, ಇದರಲ್ಲೇ ತುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಹುಣಸೆಹಣ್ಣು ಹುಳಿಗೆ. ಬರ್ರಿ ಈಗ ನಾವು ಫ್ರೆಂಡ್ಸ್, ಎಣ್ಣೆ ಕಾಯಕ್ಕಿಟ್ಟಿವಿ. ನಾವೀಗ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ. ಬರ್ರಿ ಈಗ ಫಸ್ಟ್ ಪ್ರೊಸೆಸ್ ಜೀರಿಗೆ ಸಾಸಿವೆ ಹಾಕೋದು. ಎಲ್ಲರೂ ಅಡುಗೆ ಮಾಡಬೇಕಾದ್ರೆ ಫಸ್ಟ್ ಪ್ರೊಸೆಸ್ ಜೀರಿಗೆ ಸಾಸಿವೆ ಹಾಕೋದು. ಈ ಜೀರಿಗೆ ಸಾಸಿವೆ ಚಟಪಟ ಅಂದುಗಳು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಯಾಕೆ ಅಂದರೆ ಅವಾಗಲೇ ಹೇಳಿದಾಗ ನಮ್ಮದು ಕರಿಬೇವು ಒಣಗೋಗಬೇಕು. ಆ ಥರ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಇವಾಗ ನಾವು ತುರಿದಿಟ್ಕೊಂಡಿದ್ದ ಟೊಮೆಟೊನ ಇದಕ್ಕೆ ಹಾಕಿದ್ದೀನಿ. ಬರ್ರಿ ಈಗ ನೋಡಿರಿ, ಇದು ತುರಿದಿಟ್ಕೊಂಡಿರುವಂಥ ಟೊಮೆಟೊ ಹಾಕಿದ್ವಲ್ಲ, ಅದರೊಳಗೆ ಸ್ವಲ್ಪ ನಾವು ಅದೇ ಬೊಗನಿಗೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸ್ಕೊಂಡು ಇದಕ್ಕೆ ಹಾಕ್ಕೊಳಕತ್ತೀನಿ. ಇದು ಸ್ವಲ್ಪ ಕಳಮಳ ಅಂತ ಕುದೀಲಿ ರೀ. ಇದು ಈ ರೀತಿ ಸ್ವಲ್ಪ ಮಿಕ್ಸ್ ಆಗೈತಿ, ಯಾಕಂದರೆ ನಾವು ಸಣ್ಣಗೆ ತೆಗೆದಿಟ್ಕೊಂಡಿದ್ದೀವಲ್ಲ, ಆದ ಕಾರಣ ಅದು ನೀಟಾಗಿ ಬ್ಲೆಂಡ್ ಆಗೈತಿ. ಇದಕ್ಕೆ ನಾವು ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊತಿದ್ದೀವಿ ರೀ. ಹುಣಸೆ ಹುಳಿ ಹಾಕ್ಕೊಂಡು ನೀಟಾಗಿ ಕುದಿಯಕ್ಕೆ ಬಿಡ್ಬೇಕು ಇದನ್ನ. ನೋಡಿರಿ, ಈ ಹುಣಸೆ ಹುಳಿ ಹಾಕ್ಕೊಂಡು ಒಂದು ಕುದಿಯಕ್ಕೆ ಬಿಟ್ಟಿದ್ದೀವಿ. ಒಂದು ಕುದಿಯಕ್ಕೆ ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೋಬೇಕು ರೀ, ಬೆಲ್ಲ ಹಾಕ್ಕೋಬೇಕು. ಈಗ ನಾನು ಉಪ್ಪು ಖಾರ ಹಾಕ್ಕೊಳಕತ್ತೀನಿ. ನೋಡಿರಿ, ಫಸ್ಟು ಅರಿಶಿನ ಪುಡಿ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಸಾಂಬಾರು ಪುಡಿ. ನೋಡಿರಿ, ಸ್ವಲ್ಪ ಸಾಂಬಾರು ಪುಡಿ, ಇದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ ರೀ. ನಮ್ಮ ಟೇಸ್ಟಿಗೆ ಅನುಸಾರವಾಗಿ ನಾವು ಖಾರ ಪುಡಿಯನ್ನು ಹಾಕ್ಕೋಬೇಕು ರೀ. ನಮ್ಮ ಮನ್ಯಾಗ ಮಕ್ಕಳಿರೋ ಕಾರಣ ನಾವು ಖಾರ ಉಪ್ಪು ಸ್ವಲ್ಪ ಲಿಮಿಟೆಡ್ ಒಳಗೆ ಯೂಸ್ ಮಾಡ್ತೀವಿ. ಇಷ್ಟು ನಾವು ಒಂದು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ರಿ, ಮೀಡಿಯಮ್ ತಿನ್ನೋರಾದರೆ ಮೀಡಿಯಮ್ ಹಾಕೋರಿ, ಆ್ಯಸ್ ಯುವರ್ ಲೈಕ್. ನೋಡಿರಿ, ಉಪ್ಪು ಹಾಕ್ಕೊಳಕತ್ತೀನಿ. ಇವಾಗ ನಾನು ಬೆಲ್ಲದ ಬದಲು ಸಕ್ಕರೆ ಹಾಕ್ಕೊಳಕತ್ತೀನಿ ರೀ. ಯಾಕಂದರೆ ಬೆಲ್ಲ ಒಡಿಬೇಕಾಗಿತ್ತು, ಅದನ್ನ ಬೆಲ್ಲದ ಪೆಂಟಿನ ಒಡಿಬೇಕಾಗಿತ್ತು, ಆದ ಕಾರಣ ಸಕ್ಕರೆ ಹಾಕ್ಕೊಂಡಿನಿ. ಇದು ಬೆಲ್ಲ ಇತ್ತಂದರೆ ಬೆಲ್ಲನ ಹಾಕ್ಕೋಬೋದು. ಬರ್ರಿ, ಇದೆಲ್ಲ ಆಗಿಂದ ಇದಕ್ಕೊಂದು ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಇದು ಸ್ವಲ್ಪ ಕುದೀಲಿ. ಇಷ್ಟು ಕುದ್ದೈತಿ. ಇವಾಗ ಇದಕ್ಕೆ ನಾವು ಶೇಂಗಾ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಶೇಂಗಾ ಪೌಡ್ರು ಡೈರೆಕ್ಟಾಗಿ ಹಾಕ್ಕೊಳಕತ್ತೀನಿ. ಕೆಲವೊಬ್ಬರು ಇದ್ರೊಳಗೆ ನೀರು ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ದಂಗೆ ಮಾಡ್ಕೊಂಡು ಹಾಕ್ಕೊತಾರೆ. ಅದು ನಮ್ಮ ಇಷ್ಟ ರೀ. ಈ ರೀತಿ ಮಾಡಿಕೊಂಡು ಜಾಸ್ತಿ ಟೇಸ್ಟ್ ಬರ್ತೈತಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡ್ಕೊಳಕತ್ತೀನಿ. ಆಮೇಲೆ ಇದಕ್ಕೆ ನಮಗೆ ಸಾಂಬಾರು ಎಷ್ಟು ಬೇಕೋ ಅದರ ಅನುಸಾರವಾಗಿ ನೀರು ಹಾಕ್ಕೋಬೇಕು.
ನೋಡಿರಿ ಫ್ರೆಂಡ್ಸ್, ನಮ್ಗೆ ಇಷ್ಟು ಮಂದಿಗೆ ಸಾಕ್ರಿ ಸಾರು. ನಮ್ಮ ಮನೆಗೆ ಒಂದು ಸ್ವಲ್ಪ ಗಟ್ಟಿ ಇದ್ರೆ ಯಾರೂ ಉಣ್ಣಂಗಿಲ್ಲ, ಆದ ಕಾರಣ ನಾವು ಇಷ್ಟು ಮಂದಿಗೆ ಸಾರು ಮಾಡ್ಕೊಂಡಿದ್ದೀವಿ. ಇದು ಒಂದು ಕುದಿ ಬರ್ದಿರಿ. ಈಗ ಇದಕ್ಕೆ ನಾನು ಕರಿಬೇವಿನ ಸೊಪ್ಪು ಹಾಕಿಬಿಡ್ತೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಬರ್ರಿ, ಈಗ ನಮ್ಮ ಸಾಂಬಾರು ಕುದಿ ಹಾಕತೈತಿ. ಒಂದು ಕುದಿ ಕುದಿತ್ತಂದ್ರೆ ಸಾಕ್ರಿ ಸಾಂಬಾರು, ಶೇಂಗಾ ಸಾರು. ಬಾಯಿ ಆರಾಮಿಲ್ದಾಗ ಬಾಯಿ ಕೆಟ್ಟೋಗಿರುತ್ತಲ್ರಿ, ಅವಾಗ ಒಂದು ಸ್ವಲ್ಪ ಮಾಡ್ಕೊಂಡು ತಿಂದರೆ ಬಾಯಿಗೆ ರುಚಿ ಬರ್ತೈತ್ರಿ. ಭಾಳ ಚಲೋ ಆಗಿರ್ತೈತೆ ಸಾರು. ಒಂದು ಸತ ಮಾಡಿರಿ, ಟ್ರೈ ಮಾಡ್ಕೊರಿ ಮನ್ಯಾಗ. ಹೆಂಗಾಗೈತಿ ಅಂತಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿರಿ, ನಮ್ಮ ಸಾರು ಫೈನಲಿ ಈ ಕನ್ಸಿಸ್ಟೆನ್ಸಿಗೆ ಬಂತ್ರಿ.